ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಆದ್ರೆ ಭಾರತದ ಭವಿಷ್ಯ ಹೆಂಗಿರುತ್ತೆ ಅನ್ನೋದಕ್ಕೆ ಕರ್ನಾಟಕದಲ್ಲಿ ಅದರ ಟ್ರೇಲರ್ ಓಡ್ತಿದೆ. ಹೇಳ್ತೀನಿ ಕೇಳಿ. ನಮ್ಮ ದೇಶದಲ್ಲಿರೋ ಟೋಟಲ್ MLA MLC MPs ಗಳ ಸಂಖ್ಯೆ 5300. ಪ್ರತಿಯೊಬ್ಬರಿಗೂ ಮಂತ್ರಿ ಆಗ್ಬೇಕು ಅನ್ನೋ ಆಸೆ. ಒಬ್ಬ ಮಂತ್ರಿಯ ಟೋಟಲ್ ಖರ್ಚು ಅಂದ್ರೆ ಅವರ ಸೆಕ್ಯೂರಿಟಿ, ಲಕ್ಸರಿ ಮನೆ, ಜೊತೆಗೆ ಸರ್ಕಾರದಿಂದ ಕೊಡೋ ವಾಹನ ವ್ಯವಸ್ಥೆ ಎಲ್ಲಾ ಸೇರಿಸಿ ಕೋಟಿ ಗಂಟ್ಲೆ ಖರ್ಚಾಗುತ್ತೆ. ಸೊ ಎಲ್ರಿಗೂ ಮಂತ್ರಿ ಮಾಡಿದ್ರೆ ಭಾರತ ಕೆಲವೇ ವರ್ಷಗಳಲ್ಲಿ ದಿವಾಳಿ ಆಗೋಗುತ್ತೆ. ಅದಕ್ಕಾಗಿಯೇ 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು 91ನೇ ತಿದ್ದುಪಡಿ ತಂದು ಆರ್ಟಿಕಲ್ 164(1) ಸೇರಿಸಲಾಯಿತು. ಈ ನಿಯಮದ ಪ್ರಕಾರ ಕೇಂದ್ರದಲ್ಲಿ ಅಥವಾ ರಾಜ್ಯದಲ್ಲಿ ಮಂತ್ರಿಗಳ ಸಂಖ್ಯೆ MLA MP ಗಳ 15% ಮೀರಬಾರದು ಅಂತ ಕಾನೂನು ಮಾಡಲಾಯಿತು. ಅಂದ್ರೆ ನಮ್ಮ ರಾಜ್ಯದಲ್ಲಿ ಟೋಟಲ್ 224 MLA ಅಂದ್ರೆ ನಮ್ಮಲ್ಲಿ ಗರಿಷ್ಠ 34 ಮಂತ್ರಿಗಳು ಮಾಡಬಹುದು. ಬಟ್ ಕಾಂಗ್ರೆಸ್ನವ್ರು ಗೊತ್ತಲ್ಲ, ಅಂತ ಎಮರ್ಜೆನ್ಸಿ ಇರಿದವರು ಇನ್ನು ಈ ಸಂವಿಧಾನದ ರೂಲ್ ಅವ್ರಿಗೆ ಕಾಣಿಸುತ್ತಾ? ಇಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ 149 ಜನರಿಗೆ ಮಂತ್ರಿ ಮಾಡಿದೆ. ಅದರಲ್ಲಿ 54 ಜನರಿಗೆ ಮಂತ್ರಿ ಘೋಷಣೆ ಮಾಡಿದಾರಲ್ಲ, ಅವ್ರು ಯಾರು MLAನೂ ಅಲ್ಲ, MLCನೂ ಅಲ್ಲ. ಆದ್ರೂ ಇವರಿಗೆ ಸರ್ಕಾರದ ಮಂತ್ರಿಗಳಿಗೆ ಸಿಗೋ ಎಲ್ಲಾ ಸೌಲಭ್ಯಗಳು ಸಿಗ್ತವೆ. ಓಡಾಡೋಕೆ ಕಾರು, ಜೊತೆಗೆ ಬಾಡಿಗಾರ್ಡ್ಗಳು ಮತ್ತು ಇರೋಕೆ ಐಷಾರಾಮಿ ಸರ್ಕಾರಿ ಬಂಗ್ಲೆ. ಇದು ಸಾಮಾನ್ಯ ವಿಷಯ ಅಲ್ಲ, ಇದು ಟ್ಯಾಕ್ಸ್ ಪೇಯರ್ ಹಣದ ದುರ್ಬಳಕೆ. ಒಂದ್ ವೇಳೆ ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಆದ್ರೆ ಯಾವ ಲೆವೆಲ್ಗೆ ಇವರ ಡಿಸಿಷನ್ಗಳು ಇರಬಹುದು ಅನ್ನೋದಕ್ಕೆ ಕರ್ನಾಟಕನೇ ದೊಡ್ಡ ಎಕ್ಸಾಂಪಲ್. ಇದು ರಾಹುಲ್ ಗಾಂಧಿಯ ಕಾಂಗ್ರೆಸ್ ಮಾಡೆಲ್ ಹೆಂಗಿದೆ ಅಂತ ಕಮೆಂಟ್ ನಲ್ಲಿ ತಿಳಿಸಿ.